ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಕೇಳಿಬರ್ತಾ ಇದೆ. ವಿಪಕ್ಷಗಳಿಂದ ಇಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ. ಬೆಳಿಗ್ಗೆ 9:15ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯ ಬಳಿಕ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ತಯಾರಿ ಮಾಡಿಕೊಂಡಿದೆ. ಇವತ್ತು ಸದನದ ಹೊರಗೆ ಮತ್ತು ಒಳಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ಒಟ್ಟಾರೆ ಈ ಮುಂಗಾರು ಅಧಿವೇಶನ ಇದೆಯಲ್ಲ, ಇದು ನಾಗೇಂದ್ರ ರಾಜೀನಾಮೆಯ ಹೋರಾಟದಲ್ಲೇ ಮುಗಿದು ಹೋಗುವಂಗೆ ಕಾಣಿಸ್ತಾ ಇದೆ. ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅಂತ ಹೇಳಿ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ವಿಪಕ್ಷಗಳು ಬಿಡದಿ ಟೌನ್ಶಿಪ್ ವಿರುದ್ಧವೂ ಕೂಡ ಹೋರಾಟ ಮಾಡ್ತಾರೆ. ನಾಗೇಂದ್ರ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನವರ ಆಗ್ರಹ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆಯಲ್ಲ, ನಾಗೇಂದ್ರ ಅವರ ಪಾತ್ರ ಇದೆ. ಅದು ಆರೋಪ ಸೇರಿದಂತೆ ಬೇರೆ ಬೇರೆ ಆರೋಪಗಳು ಇನ್ನೂ ಕೂಡ ನಾಗೇಂದ್ರ ಅವರು ಅದರ ವಿಚಾರಣೆಯನ್ನು ಎದುರಿಸ್ತಾ ಇರುವಾಗ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿದೆ ಯಾವ ಸಂದೇಶ ರವಾನೆ ಆಗುತ್ತೆ? ನಾಗೇಂದ್ರ ಅವರನ್ನ ಇಷ್ಟು ಪಟ್ಟು ಹಿಡಿದು ಮಂತ್ರಿ ಮಾಡ್ತೀರಿ ಅನ್ನೋದಾದ್ರೆ ಅವರ ಅಕ್ರಮದಲ್ಲಿ ತಾವು ಶಾಮೀಲುದಾರರಿದ್ದೀರಿ ಅನ್ನೋದು ಬಿಜೆಪಿಯವರ ಆರೋಪ.